ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಇವತ್ತಿನ ಲಾಗಲ್ಲಿ. ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಣವಿ ಅವ್ರ ಅಪ್ಪನ ಹತ್ರ ಹಾಲು ಕಾಸಿಸ್ಕೊಂಡು ಕುಡಿದ್ಲು. ಅದಾದಮೇಲೆ ನಾನು ಕಾಫಿ ಮಾಡಿಕೊಂಡೆ. ಅದಾದಮೇಲೆ ದೋಸೆಗೆ ಕ್ಯಾಪ್ಸಿಕಮ್ ಕರಿ ಮಾಡಿದೆ. ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವರು ಅಂಗಡಿಗೆ ಹೋಗೋಕ್ಕೆ ರೆಡಿಯಾಗಿ ಬಂದರು. ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಆಮೇಲೆ ಪ್ರಣವಿಗೆ ಊಟ ಮಾಡ್ಸೋಣ ಅಂದ್ಬಿಟ್ಟು ಔಟ್ ಸೈಡ್ ಕರ್ಕೊಂಬಂದೆ. ಆಂಟಿ ಗೊತ್ತಾಯ್ತಾ? ಆಂಟಿ ಜೊತೆ ಯಾರು ಬರ್ತಿರೋದು? ಯಾರು ಬರ್ತಿರೋದು? ಗಾಡಿ ರಿಪೇರಿಗೆ ಬಿಟ್ಟಿದ್ರು, ಅದಕ್ಕೆ ಸಂಪತ್ತ ಬಂದು ಕರ್ಕೊಂಡು ಹೋದ ಅಂಗಡಿಗೆ. ಇವನೇ ಪ್ರಣವಿ ಫ್ರೆಂಡು ಭುವನ್ ಅಂತ. ಇವರಿಬ್ರು ಓಡಾಡ್ಸ್ಕೊಂಡು ಊಟ ಮಾಡಿಸ್ಕೊಂತಾರೆ ಇಬ್ಬರ ಹತ್ರನೂ. ಊಟ ಮಾಡ್ಸೋಕೆ ಇವರಿಬ್ರು ಹಿಂದೆ ತಿರ್ಗಿ ನಾವೇ ಸಣ್ಣ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಇಬ್ರು. ಆಮೇಲೆ ಆಂಟಿ ಮನೆಗೆ ಬಿಸ್ಕೆಟ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇಸ್ಕೊಂಡಿದ ತಕ್ಷಣ ಜೂಟು. ನಮ್ಮ ಮನೆ ಎದುರುಗಡೆ ಇರೋ ಹುಡುಗ ನಿತಿನ್ ಅಂತ, ಅವನು ಅಂಗನವಾಡಿಗೆ ಹೋಗ್ತಾನೆ. ಅವನ್ನ ಬಿಟ್ಬರಕ್ಕೆ ಅಂತ ಹೋಗ್ತಾ ಇದ್ದೀವಿ ಸುಮ್ಮನೆ. ಹೆಂಗಿದ್ರು ಪ್ರಣವಿಗೆ ನಾವು ಒಂದ್ಸಲಿ ಅಂಬ ತೋರಿಸ್ಲೇಬೇಕು, ಕರ್ಕೊಂಡೋಗಿ ಎಮ್ಮಿ ಮೇಕೆ ಎಲ್ಲ. ಅದಕ್ಕೆ ಹಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋದ್ವಿ. ಆಮೇಲೆ ಅಂಗನವಾಡಿಗೆ ಹೋಗಿ ಅಲ್ಲಿರೋ ಮಕ್ಳ ಜೊತೆ ಎಲ್ಲ ಪ್ರಣವಿ ಆಟ ಆಡ್ತಾಳೆ. ಅಂಗನವಾಡಿಗೆ ಹೋಗೋಕೆ ಅವಳಿಗೆ ತುಂಬ ಇಷ್ಟ. ಅಂಗನವಾಡಿಯಿಂದ ಬಂದಮೇಲೆ ಪ್ರಣವಿಗೆ ಸ್ನಾನ ಮಾಡಿಸೋಣ ಅಂತ ಕರೆದಿದ್ದ ತಕ್ಷಣ ಅವಳು ಸ್ನಾನ ಅಂತ ಅವಳೇ ಫಸ್ಟ್ ರೆಡಿ ಇರ್ತಾಳೆ. ಹೋಗಿ ನೀರು ಅವಳೆಲ್ಲ ಬಿಡ್ತಾಳೆ. ಸ್ನಾನ ಎಲ್ಲ ಮಾಡಿಸ್ದೆ. ಆಮೇಲೆ ಹುಣ್ಸೆಹಣ್ಣು ಅಂತ ಯಾವಾಗಲೂ ಹಠ ಮಾಡ್ತಾ ಇರ್ತಾಳೆ. ಅವಳನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಮಾಯಿಶ್ಚರೈಸರ್ ಹಾಕಿಸ್ಕೊಳಕ್ಕೆ ಮನೆ ಫುಲ್ಲು ಓಡಾಡಿಸ್ತಾಳೆ, ಹಾಕಿಸ್ಕೊಳೋದೇ ಇಲ್ಲ. ಏನೋ ಒಂದು ಹೇಳಿ ಪುಸ್ಲಾಯಿಸಿ ಅವಳನ್ನು ಸಮಾಧಾನ ಮಾಡಿ ರೆಡಿ ಮಾಡ್ತೀನಿ. ಅಷ್ಟೊತ್ತು ಕಾಲೇ ಅಮ್ಮವ್ರಿಗೆ ನಿದ್ದೆ ಬಂದಿರ್ತೈತೆ, ಆಟ ಶುರು ಮಾಡ್ಕೊಂಡಿರ್ತಾರೆ. ಅವಳು ರೆಡಿ ಮಾಡಿಸಾದ್ಮೇಲೆ ಅವಳಿಗೆ ನಿದ್ದೆ ಬಂದಿರುತ್ತೆ, ಅದಕ್ಕೆ ಆ ಥರ ಹಠ ಮಾಡ್ತಾಳೆ. ಕರ್ಕೊಂಡೋಗೋಳನ್ನು ಮಲಗಿಸಿ ನೆಕ್ಸ್ಟು ಬೇಗ ಅವಳು ಎದ್ದೋಳೋ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪ್ರಣವಿ ಎದ್ದೋಳೋ ಅಷ್ಟೊತ್ತಿಗೆ ನಾನು ಬೇಗ ಎಲ್ಲ ಕೆಲಸ ಮುಗಿಸಿರ್ಬೇಕು. ಇಲ್ಲಾಂದರೆ ಆಮೇಲೆ ಅವಳು ನನಗೇನು ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಅನ್ನ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ತಿಂಡಿ ಮಾಡಿಕೊಂಡೆ. ಮಧ್ಯಾಹ್ನ ಎದ್ದು ಮತ್ತೆ ಈಚೆ ಅಂತೇಳಿ ಈಚೆ ಕರ್ಕೊಂಡೋಗ್ಬೇಕು ಆಟ ಆಡ್ಸೋಕ್ಕೆ. ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಆಮೇಲೆ ಊಟ ಮಾಡಿಸ್ದೆ. ಆಮೇಲೆ ಅವಳ ಫ್ರೆಂಡ್ನ ಮನೆಗೆ ಕರ್ಕೊಂಬಂದು ಆಟ ಆಡ್ತಿದ್ರು ಇಬ್ಬರು. ಪೊಮಗ್ರಾನೇಟ್ ಸುಲ್ಕೊಟ್ಟೆ, ಇಬ್ಬರು ತಿಂದರು. ಆಮೇಲೆ ಶ್ರೇಯ ಊಟಕ್ಕೆ ಬಂದ. ಬೇಕು. ಅದಾದಮೇಲೆ ಇವರು ಊಟಕ್ಕೆ ಬಂದರು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಂಗಡಿಗೆ ಹೋದ್ವಿ. ಆಮೇಲೆ ಅವ್ರ ಮಾಮ ಎತ್ಕೊಂಡು ಮುದ್ದಾಡ್ತಿದ್ದ. ಆಮೇಲೆ ತಾತನ ಹತ್ರ ಕಾರ್ ಕೇಳಿದ್ಲು. ತಾತ ರೌಂಡ್ಸ್ ತಗೊಂಡೋಗ್ರಿ ಅಂತ ಕಾರ್ ಕೊಟ್ಟರು. ಒಂದು ರೌಂಡ್ ಹೋಗಿ ಬಂದ್ವಿ. ಅವ್ರ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಅಂಗಡಿ ಪಕ್ಕ ಇರೋರು, ಬೇಬಿ ಬ್ರೋ ಅಂತ. ಹಾಸ್ಪಿಟಲ್ ಸಿಗ್ನಲ್ ಹಾಕೋರು, ಟ್ರಾಫಿಕ್ ಆಗ್ಬಿಟ್ಟೈತೆ. ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದಮೇಲೆ ಬಟ್ಟೆ ಎಲ್ಲ ಎತ್ತಿಟ್ಟು ಮತ್ತು ಸಂಜೆ ಆಯಿತು. ಅವ್ರ ಫ್ರೆಂಡ್ಸ್ಗಳು ಆಟ ಆಡೋಕ್ಕೆ ಬಂದರು. ಪ್ರಣವಿನ ಆಟ ಆಡ್ಸೋಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ. 3 ಹೊತ್ತು ಡ್ಯಾನ್ಸ್ ಅಂತ ಡ್ಯಾನ್ಸ್ ಮಾಡ್ತಾಳೆ ಕರ್ಕೊಂಬಂದವ್ರನ್ನ. ಇದೇ ಗ್ಯಾಪಲ್ಲಿ ಪ್ರಣವಿಗೆ ಊಟ ಮಾಡಿಸ್ದೆ. ಡ್ಯಾನ್ಸ್ ಮಾಡ್ಕೊಂಡೆ ಊಟ ಎಲ್ಲ ಮಾಡಿದ್ಲು. ಅದಾದಮೇಲೆ ಅವ್ರ ಫ್ರೆಂಡು ಬ್ರೋನ ಕರ್ಕೊಂಬಂದು ಮತ್ತೆ ಆಟ ಆಡೋಕ್ಕೆ ಶುರು ಮಾಡ್ಕೊಂಡ್ಲು. ನನ್ನ ಫ್ರೆಂಡ್ ಸೊಪ್ಪು ತಂದಿದ್ಲು, ಸೊಪ್ಪು ತೊಗೊಂಬಂದೆ. ನಾನು ಭುವನವರಮ್ಮ ಅವರೆಕಾಯಿ ಸೊಪ್ಪು ಸೋಸ್ಕೊಂಡ್ವಿ.
ಆ್ಯಸ್ ಯೂಶ್ವಲ್ ನನ್ನ ಡೈಲಿ ಲೈಫ್ ರೂಟೀನ್ ಇದೇ ಥರ ಇರುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.